ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತಲೆಗೆ ಹರಳೆಣ್ಣೆ ಹಚ್ಚೋದ್ರಿಂದ ಏನೆಲ್ಲ ಪರಿಣಾಮ ಇರುತ್ತೆ, ಹಚ್ಚಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹರಳೆಣ್ಣೆ ನಮ್ಮ ಪೂರ್ವಜರು ಬಹಳ ವರ್ಷಗಳಿಂದ ಬಳಸಿಕೊಂಡು ಬಂದಿರುವ ಒಂದು ಅಮೂಲ್ಯವಾದ ನೈಸರ್ಗಿಕ ಎಣ್ಣೆಯಾಗಿದೆ. ವಿಶೇಷವಾಗಿ ಕೂದಲಿನ ಆರೈಕೆಯಲ್ಲಿ ಹರಳೆಣ್ಣೆಗೆ ವಿಶೇಷ ಸ್ಥಾನವೇ ಇದೆ. ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ. ಹರಳೆಣ್ಣೆಯಲ್ಲಿ ಇರುವ ಪೋಷಕಾಂಶಗಳು ಕೂದಲಿನ ಬೇರುಗಳಿಗೆ ಪೋಷಣೆ ನೀಡಿ ಅವುಗಳನ್ನು ಗಟ್ಟಿಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ದಟ್ಟವಾಗಿ ಕಾಣೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹರಳೆಣ್ಣೆಯ ದಪ್ಪ ಗುಣದಿಂದ ಕೂದಲು ತುಂಬಿರುವಂತೆ ಹಾಗೂ ಆರೋಗ್ಯಕರವಾಗಿ ಕಾಣುತ್ತೆ. ಇನ್ನು ತಲೆಯ ಚರ್ಮಕ್ಕೆ ತೇವಾಂಶ ನೀಡುತ್ತೆ. ತಲೆಯ ಚರ್ಮ ಇರುವವರಿಗೆ ಹರಳೆಣ್ಣೆ ಉತ್ತಮ. ಇದು ತಲೆ ಚರ್ಮದ ಒಣತನವನ್ನು ಕಡಿಮೆ ಮಾಡಿ ಮೃದುವಾಗಿರಲು ಸಹಾಯ ಮಾಡುತ್ತೆ. ಕೂದಲು ಮುರಿಯುವುದನ್ನು ಕಡಿಮೆ ಮಾಡುತ್ತೆ. ನಿಯಮಿತವಾಗಿ ಹರಳೆಣ್ಣೆ ಹಚ್ಚೋದ್ರಿಂದ ಕೂದಲಿನ ಬಲ ಹೆಚ್ಚಾಗಿ ಮುರಿತ ಕಡಿಮೆಯಾಗಬಹುದು. ನೈಸರ್ಗಿಕ ಹೊಳಪನ್ನು ಕೂಡ ನೀಡುತ್ತೆ. ಹರಳೆಣ್ಣೆ ಕೂದಲಿಗೆ ಸುಂದರವಾದ ಹೊಳಪು ಮತ್ತು ಮೃದುತ್ವವನ್ನು ನೀಡುತ್ತೆ. ಇನ್ನು ಹೇಗೆ ಬಳಸಬೇಕು ಅಂದರೆ, ಹರಳೆಣ್ಣೆ ತುಂಬ ದಪ್ಪವಾಗಿರೋದ್ರಿಂದ ಅದನ್ನು ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಹಚ್ಚಿದರೆ ಉತ್ತಮ. ವಾರಕ್ಕೆ 1 ಅಥವಾ 2 ಬಾರಿ ತಲೆಗೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ. ಕೆಲವು ಗಂಟೆಗಳ ನಂತರ ತಲೆ ಸ್ನಾನ ಮಾಡಬಹುದು. ಆದರೆ ಗಮನಿಸಿ, ಪ್ರತಿಯೊಬ್ಬರ ಕೂದಲಿನ ಸ್ವಭಾವ ವಿಭಿನ್ನವಾಗಿರುತ್ತೆ. ಆದ್ದರಿಂದ ಹೊಸ ಎಣ್ಣೆಯನ್ನು ಬಳಸುವ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಪ್ರಯತ್ನಿಸಿ. ಕೂದಲಿನ ಆರೋಗ್ಯಕ್ಕೆ ಪ್ರಕೃತಿಯ ಅದ್ಭುತ ಕೊಡುಗೆ ಎಂದರೆ ಹರಳೆಣ್ಣೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.